ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೃತಿಕಾ. ವೀಕ್ಷಕರ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ವಿಷಯ ಏನಪ್ಪಾ ಅಂದರೆ ಒಂದು ದೇವಾಲಯದ ಇತಿಹಾಸದ ಬಗ್ಗೆ. ಸೊ ಬನ್ನಿ, ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಸೌತಡ್ಕ ಎಂಬ ಪ್ರದೇಶವಿದೆ. ಎಲ್ರಿಗೂ ಹಾಗೆ ಸೌತಡ್ಕ ಅಂದ್ರೆ ನೆನಪಾಗೋದು ವಿಘ್ನ ನಿವಾರಕ. ಇದೊಂದು ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಗಣೇಶನ ಪುಣ್ಯಕ್ಷೇತ್ರ. ಸುತ್ತಲೂ ಹಬ್ಬಿರುವ ಮರಗಿಡಗಳ ಮಧ್ಯೆ ಕಟ್ಟೆಯ ಮೇಲೆ ಡೊಳ್ಳು ಹೊಟ್ಟೆಯ ಗಣಪನು ಕುಳಿತು ಭಕ್ತರನ್ನು ಕಾಯ್ತಾ ಇರ್ತಾನೆ. ಬನ್ನಿ ಇಲ್ಲಿನ ಇತಿಹಾಸವನ್ನ ತಿಳಿಯೋಣ. ಸುಮಾರು 800 ವರ್ಷಗಳ ಹಿಂದೆ ಸೌತಡ್ಕ ಎಂಬ ಪ್ರದೇಶದ ಹತ್ತಿರದಲ್ಲಿ ಒಂದು ಶ್ರೀಮಂತ ಬ್ರಾಹ್ಮಣರ ಕುಟುಂಬವು ವಾಸವಾಗಿತ್ತು. ಅವರು ಗಣೇಶನ ಆರಾಧಕರಾಗಿರ್ತಾರೆ. ಒಂದೊಮ್ಮೆ ಅವರ ಮೇಲೆ ಈ ವೈರಿಗಳು ದಾಳಿಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ವಿಘ್ನ ನಿವಾರಕನಿಗೆ ಯಾವುದೇ ರೀತಿಯ ವಿಘ್ನಗಳು ಬರಬಾರ್ದು ಅನ್ನೋ ಉದ್ದೇಶದಿಂದಾಗಿ ದನಗಳನ್ನ ಮೇಯಿಸ್ತಾ ಇದ್ದಂತಹ ಗೊಲ್ಲರಿಗೆ ಆ ವಿಘ್ನ ನಿವಾರಕನ ಮೂರ್ತಿಯನ್ನ ನೀಡ್ತಾರೆ. ಆ ಗೊಲ್ಲರು ಅಲ್ಲಿನ ಗಣಪನ ಮೂರ್ತಿಯನ್ನ ತರ್ತಾರೆ. ಒಂದು ವಿಶಾಲವಾದ ಬಯಲಿನಲ್ಲಿ ಸೌತೆಕಾಯಿಯನ್ನ ಬೆಳೀತಾ ಇರ್ತಾರೆ. ಅದೇ ಜಾಗದಲ್ಲಿ ಈ ಗಣಪನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಒಮ್ಮೆ ಊರಿನವರೆಲ್ಲ ಒಟ್ಟು ಸೇರಿ ವಿನಾಯಕನಿಗೆ ಗುಡಿಗೋಪುರಗಳನ್ನು ನಿರ್ಮಿಸಬೇಕು ಅಂತೇಳಿ ನಿರ್ಧರಿಸ್ತಾರೆ. ಆದರೆ ಗೊಲ್ಲರು ರಾತ್ರಿ ಮಲಗಿರುವಂತಹ ಸಂದರ್ಭದಲ್ಲಿ ವಿನಾಯಕನು ಬಂದು, ನನಗೆ ಯಾವುದೇ ರೀತಿಯಾದಂತಹ ಗುಡಿಗೋಪುರಗಳು ಬೇಡ, ಸಕಲ ಜೀವರಾಶಿಗಳಿಗೂ ತನ್ನೆಡೆಗೆ ಬರಲು ಮುಕ್ತ ಅವಕಾಶವನ್ನು ನೀಡಬೇಕು. ಒಂದು ವೇಳೆ ನೀವು ದೇವಾಲಯವನ್ನ ಕಟ್ಟುವುದಾದರೆ ಅಥವಾ ಗುಡಿಗೋಪುರಗಳನ್ನು ನಿರ್ಮಿಸುವುದಾದರೆ ಕಾಶಿ ವಿಶ್ವನಾಥನ ಸನ್ನಿಧಿಗೆ ಕಾಣುವಂತಿರಬೇಕು, ಮಾತ್ರವಲ್ಲದೆ ಅದನ್ನು ಒಂದೇ ದಿನದಲ್ಲಿ ಕಟ್ಟಬೇಕು ಅಂತ ಹೇಳಿ ಕನಸಿನಲ್ಲಿ ಹೇಳ್ತಾರಂತೆ. ಆದರೆ ಅದು ಅಸಾಧ್ಯ ಅಂತೇಳಿ ಅರಿತಂತಹ ಗೊಲ್ಲರು ಬಯಲಿನಲ್ಲಿಯೇ ವಿನಾಯಕನನ್ನ ಪೂಜಿಸಲು ಪ್ರಾರಂಭ ಮಾಡ್ತಾರೆ. ಬಯಲನ್ನು ತುಳುವಿನಲ್ಲಿ ಅಡ್ಕ ಅಂತೇಳಿ ಕರೀತಾರೆ. ಹಾಗಾಗಿ ಆ ಪ್ರದೇಶವು ಸೌತಡ್ಕ ಅಂತೇಳಿಯೇ ಪ್ರಸಿದ್ಧಿ ಆಗ್ತದೆ. ಗೌರಿ ಪುತ್ರನ ಭಕ್ತಾದಿಗಳು ಕೇವಲ ಪೂಜೆ ಪುನಸ್ಕಾರಗಳಲ್ಲಿ ಮಾತ್ರವಲ್ಲದೆ ಗಂಟೆಗಳನ್ನು ಕಟ್ಟುವ ಮೂಲಕ ಅವರ ಹರಕೆಗಳನ್ನು ತೀರಿಸ್ತಾ ಇದ್ದಾರೆ. ನಿಮಗೂ ನಿಮ್ಮ ಮನೆಯವರಿಗೂ ಗಣೇಶ ಚತುರ್ಥಿಯ ಆರ್ಥಿಕ ಶುಭಾಶಯಗಳು. ನಿಮ್ಮ ಇಷ್ಟಾರ್ಥವನ್ನ ಸಿದ್ಧಿವಿನಾಯಕನು ಆದಷ್ಟು ಬೇಗ ಈಡೇರಿಸಲಿ ಅಂತ ಹೇಳ್ತಾ, ಇಂತಹ ಉತ್ತಮವಾದ ಮಾಹಿತಿಯನ್ನು ನೀವು ತಿಳ್ಕೊಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.